ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ. ನೋಡಿ, ನಾನು ನಿಮಗೆ ಕುಂಕುಮನ ತೋರಿಸ್ತಾ ಇದ್ದೀನಿ. ಕುಂಕುಮನವರು ನಾವು ಮುತ್ತೈದೆಯರ ಸಂಕೇತ ಅಂತ ಕರಿತೀವಿ ಅಲ್ವಾ. ಅದರ ಜೊತೆಗೆ ಎಲ್ಲ ದೇವತೆಗಳಿಗೂ ಸಹ ತುಂಬಾ ಪ್ರೀತಿಕಾರಕವಾದಂತಹ ಕುಂಕುಮ ಅಂತಲೇ ನಾವು ಹೇಳ್ಬೋದು ಅಲ್ವಾ. ಈ ಕುಂಕುಮ ಮತ್ತು ಕಲ್ಲುಪ್ಪು ಎರಡನ್ನು ಬಳಸ್ಕೊಂಡು ಇವತ್ತು ಒಂದು ತಂತ್ರಗಾರಿಕೆನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದನ್ನ ನೀವು ಮಾಡಿ ನೋಡಿ, ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ. ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ಅಂದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು. ಹಾಗಾಗಿ ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಕುಂಕುಮನ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ, ಈ ಒಂದು ತಂತ್ರಸಾರನ್ನು ನೀವು ಮಂಗಳವಾರ ಮಾಡ್ಕೋಬೋದು, ಶುಕ್ರವಾರ ಮಾಡ್ಕೋಬೋದು, ಮತ್ತು ಶನಿವಾರ ಭಾನುವಾರ ದಿನಗಳಲ್ಲೂ ಸಹ ಮಾಡ್ಕೋಬೋದು. ಆದರೆ ಇದನ್ನು ನೀವು ರಾತ್ರಿ 7 ಗಂಟೆಯ ಮೇಲೆ 10 ಗಂಟೆ ಒಳಗಡೆ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ, ನಾನಿಲ್ಲಿ ನಿಮಗೆ ಈ ಒಂದು ಕುಂಕುಮನ ತೋರಿಸ್ತಾ ಇದ್ದೀನಿ ಅಲ್ವಾ. ಇದು ಕುಂಕುಮನ ನಾವು ದೇವತೆಗಳ ಸ್ವರೂಪ ಅಂತಲೂ ಸಹ ಕರಿತೀವಿ. ಜೊತೆಗೆ ಕುಂಕುಮ ಇಲ್ಲದೆ ಯಾವುದೇ ಒಂದು ಶುಭ ಕಾರ್ಯಗಳು ಸಹ ನಡೆಯಲ್ಲ ಅಲ್ವಾ. ಯಾವುದೇ ಒಂದು ಕಾರ್ಯಗಳು ಸಹ ನಡೆಯಲ್ಲ ಅಂತಲೂ ಸಹ ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ ಅಲ್ವಾ. ಹೌದು ಫ್ರೆಂಡ್ಸ್, ಹಾಗಾಗಿ ಈ ಕುಂಕುಮದಿಂದ ಇದೊಂದು ಚಿಕ್ಕ ತಂತ್ರ ಪರಿಹಾರ, ಅಂದರೆ ಚಿಕ್ಕ ತಂತ್ರ ಸಾರವನ್ನು ನೀವು ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದಲೂ ಸಹ ನೀವು ದೂರ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು. ಅಂದರೆ ಮನುಷ್ಯನ ಜೀವನದಲ್ಲಿ ಪ್ರತಿನಿತ್ಯ ಸಾಕಷ್ಟು ರೀತಿಯ ತೊಂದರೆಗಳನ್ನ ನಾವು ಅನುಭವಿಸ್ತಾನೆ ಇರ್ತೀವಿ ಅಲ್ವಾ. ಅದರಲ್ಲೂ ಮುಖ್ಯವಾಗಿ ಕಾಡುವಂಥದ್ದು ಯಾವುದೇ ಹೇಳಿ, ಹಣಕಾಸಿನ ಸಮಸ್ಯೆ ಅಲ್ವಾ. ಆರ್ಥಿಕವಾಗಿ ಸಾಕಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ತಾನೆ ಇರ್ತೀವಿ. ಅಷ್ಟೇ ಅಲ್ಲದೆ ಮಾನಸಿಕ ಕಿರಿಕಿರಿ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಆಗುವಂಥ ತೊಂದರೆಗಳಾಗಿರ್ಬೋದು, ಶತ್ರುಗಳ ಕಾಟಗಳಾಗಿರ್ಬೋದು, ಅಕ್ಕಪಕ್ಕದವರ ನಡುವೆ ನಡೆಯುವಂತಹ ಕದನಗಳಾಗಿರ್ಬೋದು, ಮಕ್ಕಳು ಸರಿಯಾಗಿ ಅಂದರೆ ಮಕ್ಕಳ ಸಮಸ್ಯೆ ಆಗಿರಬಹುದು, ಇಲ್ಲ ಮಕ್ಕಳ ವಿದ್ಯಾಭ್ಯಾಸ ಸಮಸ್ಯೆ ಆಗಿರ್ಬೋದು, ಇಲ್ಲ ಪ್ರೇಮ ಪ್ರಸಂಗಗಳಾಗಿರ್ಬೋದು. ಈ ರೀತಿಯ ಸಮಸ್ಯೆಗಳು ದಿನನಿತ್ಯದ ಜೀವನದಲ್ಲಿ ನಾವು ಅನುಭವಿಸ್ತಾನೇ ಇರ್ತೀವಿ ಅಲ್ವಾ. ಇಂಥ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು ಅಂತ ಅಂದರೆ ಇಂಥ ಸಮಸ್ಯೆಗಳನ್ನ ನೀವು ದೂರವಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಅನ್ನೋದು ನಿಮಗೆ ಗೊತ್ತಾಗದೇ ಸಾಕಷ್ಟು ಗೊಂದಲದಲ್ಲಿ ಇರ್ತೀರ ಅಲ್ವಾ. ಅಂಥ ಸಮಸ್ಯೆ ಎಲ್ಲವನ್ನು ಸಹ ನೀವು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಫ್ರೆಂಡ್ಸ್, ನಿತ್ಯ ಜೀವನದಲ್ಲಾಗುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಪರಿಹಾರ ಇಲ್ಲದೆ ಇರುವಂತಹ ಯಾವುದೇ ಒಂದು ಸಮಸ್ಯೆಗಳು ಕೂಡ ಇರಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ಈ ತಂತ್ರಸಾರಗಳಲ್ಲಿ ಪರಿಹಾರನ ಶಾಸ್ತ್ರಗಳಲ್ಲಿ ನಾನಾ ರೀತಿಯ ತಂತ್ರಗಾರಿಕೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲವನ್ನು ಸರಿಯಾಗಿ ನಾವು ತಿಳ್ಕೊಂಡು ಪರಿಹಾರ ಮಾಡಿಕೊಂಡಿದ್ದೇ ಆದಲ್ಲಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ನಾವು ದೂರ ಮಾಡ್ಕೋಬೋದು. ಅದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಂತಂದರೆ ಮೂರೇ ಪದಾರ್ಥಗಳು ಫ್ರೆಂಡ್ಸ್. ಆ 3 ಪದಾರ್ಥಗಳು ಯಾವುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದರಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಯಾವುದು ಅಂತಂದರೆ ನೋಡಿ, ಈ ಕುಂಕುಮ ಅದ್ರ ಜೊತೆಗೆ ನಾವಿಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ಕಲ್ಲುಪ್ಪನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಲ್ಲುಪ್ಪನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಕಲ್ಲುಪ್ಪು ನೋಡಿ, 2 ಅಂದರೆ 3 ವಸ್ತುಗಳು ಅತ್ಯಂತ ಸುಲಭವಾಗಿ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ. ಈ 2 ವಸ್ತು ಅಂದರೆ ಈ 3 ವಸ್ತು ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಈ 3 ವಸ್ತುಗಳು ಇದ್ದೇ ಇರುತ್ತೆ. ಸುಲಭವಾಗಿ ಮಾಡ್ಕೋಬೋದು, ಯಾವುದೇ ರೀತಿಯ ಖರ್ಚು ಸಹ ಆಗಲ್ಲ. ಸುಲಭವಾಗಿ ಮಾಡಿಕೊಳ್ಳುವಂತಹ ಈ ಪರಿಹಾರ ಮಾಡಿಕೊಂಡಿದ್ದೇ ಆದಲ್ಲಿ ಸುಮಾರು 60 ಗಂಟೆ ಅಂದರೆ 3 ದಿನದಲ್ಲೇ ನೀವು ಈ ಪರಿಹಾರನ ನೀವು ಅಂದರೆ ಇದಕ್ಕೆ ಪರಿಹಾರನ ನೀವು ಅಂದರೆ ನಿಮ್ಮ ಸಮಸ್ಯೆಗೆ ಪರಿಹಾರನ ನೀವು ಕಂಡ್ಕೋಬೋದು ಅಂತಲೇ ಹೇಳ್ಬೋದು. 3 ದಿನದಲ್ಲೇ ನಿಮಗೆ ಈ ಇದರಿಂದ ಫಲಿತಾಂಶ ಗೊತ್ತಾಗುತ್ತೆ ಅಂತ ತಂತ್ರಸಾರ ಮತ್ತು ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಅಭಿವೃದ್ಧಿ ಹೇಗೆ ಆಗಬೇಕು, ಈ ಪರಿಹಾರನ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ದೃಷ್ಟಿದೋಷವನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು, ಕೆಟ್ಟ ದೋಷ ನಿವಾರಣೆ ಆಗೋದು, ಶತ್ರು ಬಾಧೆ, ಕೋರ್ಟು ಕೇಸು
ಕಚೇರಿ ವ್ಯಾಜ್ಯದ ತೊಂದರೆಗಳಾಗಿರ್ಬೋದು, ಶತ್ರುಗಳು ನಿಮಗೆ ಸಾಕಷ್ಟು ಕಿರಿಕಿರಿ ಮಾಡ್ತಾ ಇದ್ದರೆ, ವ್ಯಾಪಾರ ಸ್ಥಳದಲ್ಲಿ ಕಿರಿಕಿರಿ ಆಗ್ತಾ ಇದ್ದರೆ, ಇಂಥ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ಸಂಪೂರ್ಣವಾಗಿ ನೀವು ದೂರ ಮಾಡ್ಕೋಬೋದು ಅಂತ ನಮಗೆ ತಂತ್ರಸಾರ ಮತ್ತು ಸಿದ್ಧಿ ಶಾಸ್ತ್ರದಲ್ಲಿ ಮತ್ತು ಪರಿಹಾರ ಶಾಸ್ತ್ರದಲ್ಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ, ಕಷ್ಟಗಳ ಮೇಲೆ ಕಷ್ಟಗಳೇ ಆಗ್ತಾ ಇದೆ, ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಸಹ ಒಂದು ಒಳ್ಳೆಯ ಉತ್ತಮ ಫಲ ಅಂತ ಅನ್ನೋದೇ ನಮಗೆ ನಾವು ಅನುಭವಿಸೋಕ್ಕಾಗ್ತಾ ಇಲ್ಲ ಅಂದರೆ ತುಂಬ ಸುಲಭವಾಗಿ ಈ ಪರಿಹಾರನ ಮಾಡ್ಕೊಳ್ಳಿ. 3 ದಿನದಲ್ಲಿ ನಿಮಗೆ ಶಾಶ್ವತವಾದಂತಹ ಫಲಿತಾಂಶ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಶುಭ ಫಲನ ನೋಡ್ತೀರಾ ಅಂತ ಅಂಥ ಶುಭ ಫಲಗಳನ್ನ ನೋಡ್ತೀರಾ ನೀವು ಅಂತೇಳಿ ನಮಗೆ ತಂತ್ರಸಾರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮನೆಯಲ್ಲೇ ಸಿಗುವಂತಹ 3 ಪದಾರ್ಥಗಳು ಪ್ರತಿಯೊಬ್ಬರು ಮನೆಯಲ್ಲಿ ಇದ್ದೇ ಇರುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ. ಈ ಕಲ್ಲುಪ್ಪಿನ ಬಗ್ಗೆ ಜಾಸ್ತಿ ನಾನು ನಿಮಗೆ ತಿಳಿಸೋದೇ ಬೇಡ ಅಲ್ವಾ. ತಂತ್ರಗಾರಿಕೆಯಲ್ಲಿ, ತಂತ್ರಸಾರದಲ್ಲಿ, ದೃಷ್ಟಿದೋಷ ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಿ, ಆರ್ಥಿಕ ಸಮಸ್ಯೆ ದೂರ ಮಾಡ್ಕೊಳ್ಳೋದ್ರಲ್ಲಿ ಉಪ್ಪಿನ ಪಾತ್ರ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಅಲ್ವಾ. ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು ಕಲ್ಲುಪ್ಪು. ಈ ಕಲ್ಲುಪ್ಪನ್ನು ಮಾಡಿಕೊಳ್ಳುವಂಥ ಪರಿಹಾರ ದೋಷ ನಿವಾರಣೆ ಮಾಡುತ್ತೆ, ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಫಲ ಕೊಡುತ್ತೆ ಅಂತ ಆಲ್ರೆಡಿ ಕಲ್ಲುಪ್ಪಿನ ಬಗ್ಗೆ ನಾನು ಕೆಲವೊಂದು ವೀಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಹಾಗಾಗಿ ಫ್ರೆಂಡ್ಸ್, ನಂತರ ನೀವು ಇಲ್ಲಿ ಕಲ್ಲುಪ್ಪನ್ನ ತೆಗೆದುಕೊಳ್ಬೇಕಾಗುತ್ತೆ. ನಂತರ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕುಂಕುಮನ ತೋರಿಸ್ತಾ ಇದ್ದೀನಿ. ಕುಂಕುಮ ಮಂಗಳಕರವಾದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹಿಂದೂ ಧರ್ಮದಲ್ಲಿ ಬಹಳ ಶ್ರೇಷ್ಠವಾದದ್ದು ಅಲ್ವಾ. ಹಿಂದೂ ಧರ್ಮದಲ್ಲಿ ಬಹಳ ಒಂದು ಶ್ರೇಷ್ಠವಾದಂತಹ ಸ್ಥಾನ ಇದೆ. ದೇವಾನುದೇವತೆಗಳಿಗೆ ನಾವು ಪೂಜೆ ಮಾಡೋದಕ್ಕೆ ಕುಂಕುಮ ತುಂಬಾ ಮುಖ್ಯ. ಅದರಲ್ಲೂ ದೇವಾನುದೇವತೆಗಳಿಗೆ ಈ ಕುಂಕುಮ ಅಂತಂದರೆ ಬಹಳನೇ ಪ್ರೀತಿ ಅಂತಲೇ ಹೇಳ್ಬೋದು. ಅಂದರೆ ಬಹಳ ಪ್ರೀತಿ ಜೊತೆಗೆ ಬಹಳನೇ ತುಂಬ ಇಷ್ಟ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ ನಾವು ಕುಂಕುಮ ಮತ್ತು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಈ ಪರಿಹಾರ ನಿತ್ಯ ಜೀವನದಲ್ಲಾಗಿರುವಂಥ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ದೂರ ಮಾಡಿಕೊಂಡು, ಅಂದರೆ ಇದನ್ನ ಮಾಡ್ಕೊಳ್ಳೋಕ್ಕೆ ನಿಮಗೆ ನಂಬಿಕೆ ಭಕ್ತಿಯಿಂದ ಮಾತ್ರ ಮಾಡ್ಕೋಬೇಕಾಗುತ್ತೆ. ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ಇದು ದೂರ ಮಾಡುತ್ತೆ. ಮನೆಯಲ್ಲಿ ಮಾಡ್ಬೋದು, ಮತ್ತು ನೀವು ವ್ಯಾಪಾರ ವ್ಯವಹಾರಗಳು, ಅಂಗಡಿಗಳು, ಈ ರೀತಿ ನೀವು ಎಲ್ಲಿ ಬೇಕಾದ್ರೂ ಈ ಕೆಲಸ ಮಾಡಿದರೆ ನಿಮಗೆ ತುಂಬಾ ಒಂದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಅಂಗಡಿಯಲ್ಲಿ ಅಕಸ್ಮಾತ್ ಏನಾದರೂ ನೀವು ಅಂಗಡೀಲಿ ಮಾಡುವುದಾದರೆ ಅಂಗಡಿಯಲ್ಲಿ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸಿ ನೈಟ್ ನೀವು ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಬರುವಂತಹ ಸಮಯದಲ್ಲಿ ಮಾಡಬೇಕಾಗುತ್ತೆ. ಅಂದರೆ ಕೆಲವೊಂದು ಸಲ ನೀವು ಭಾನುವಾರನೂ ಸಹ ಮಾಡ್ಕೋಬೋದು. ಅಂದರೆ ಭಾನುವಾರ ಹಾಫ್ ಡೇ ತೆಗ್ದಿರ್ತಾರಲ್ವಾ, ಅದಕ್ಕೆ ಭಾನುವಾರ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಇಲ್ಲಿ ಶನಿವಾರ ಮಾಡ್ಬೋದು, ಗುರುವಾರನೂ ಸಹ ಈ ಒಂದು ಪರಿಹಾರನ ಮಾಡ್ಕೋಬೋದು. ಅಂದರೆ ಗುರುವಾರ ನೀವು ರಾತ್ರಿ, ಅಂದರೆ ನೈಟು ವ್ಯಾಪಾರ ವ್ಯವಹಾರಗಳನ್ನೆಲ್ಲವನ್ನು ಮುಗಿಸಿ ನೀವು ರಾತ್ರಿ ಮನೆಗೆ ಬರುವಂಥ ಸಮಯದಲ್ಲಿ ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿಕೊಂಡು ಅದ್ರ ಬೆಳಗಾಗಿ ನೀವು ನಂತರ ಹೋಗಿ ನೀವು ಬಾಗಿಲು ತೆಗೆದು ಅಂಗಡಿ ವ್ಯಾಪಾರ ವ್ಯವಹಾರಗಳ ಮಾಡಿ ನೋಡಿ, ಯಾವ ರೀತಿ ನಿಮಗೆ ವ್ಯಾಪಾರ ವ್ಯವಹಾರಗಳು ಆಗುತ್ತೆ ಅಂತ ಅನ್ನೋದನ್ನ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್. ನೀವೇ ಆಶ್ಚರ್ಯ ಪಡ್ತೀರಾ. ಮನೆಯಲ್ಲಿ ಮಾಡುವವರು ಆದಷ್ಟು ಭಾನುವಾರ ದಿನ, ಶುಕ್ರವಾರ ದಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ಅಂದರೆ ತುಂಬಾ ಹೆಚ್ಚಿನ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನ ಒಂದಿಷ್ಟು ದಿನ ವಾರ ಅಂತ ನೀವು ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಒಂದು 5 ವಾರ ಮಾಡಿ, ಇಲ್ಲ ಒಂದು 3 ವಾರ ಮಾಡಿ. ಹೀಗೆ ನೀವು ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲನೇ ನಿಮಗೆ ಸಿಗುತ್ತೆ ಅಂತ ನಮಗೆ ತಂತ್ರಸಾರ ಮತ್ತು ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದನ್ನು ರಾತ್ರಿ ನೀವು ಎಲ್ಲ ಕೆಲಸ ಮುಗಿಸಿ ಇನ್ನೇನು ಹೋಗಿ ಮಲಗ್ತಾ ಇದ್ದೀವಿ ಅನ್ನುವಂಥ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ. ನೋಡಿ, ನಾನು ಇವೆರಡು ಜೊತೆಗೆ ಇನ್ನೂ ಒಂದು ವಸ್ತುನ ತೋರಿಸ್ಕೊಡ್ತೀನಿ. ಅದು ಯಾವುದು ಅಂತ ಈಗ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ನಿಮಗೆ ಈ ಒಂದು ಅಂದರೆ ಕುಂಕುಮ ಮತ್ತು ಕಲ್ಲುಪ್ಪು ಮತ್ತು ನೋಡಿ ಬಿಳಿ ಸಾಸಿವೆನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಬಿಳಿ ಸಾಸಿವೆ ನಮಗೆ ತುಂಬಾ ಉಪಯುಕ್ತವಾದಂಥ ಸಾಸಿವೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ಬಿಳಿ ಸಾಸಿವೆಯಿಂದ ನಾವು ಸಾಕಷ್ಟು ರೀತಿಯ ಕೆಟ್ಟ ಕಣ್ಣಿನ ದೋಷವನ್ನು ನಿವಾರಣೆ ಮಾಡ್ಕೋಬೋದು. ಮತ್ತು ಮನೆಗೆ ಆಗಿರುವಂತಹ
ಅಂದರೆ ಕಣ್ಣಿನ ಒಂದು ಕೆಟ್ಟ ಇರುತ್ತಲ್ವಾ, ಅದನ್ನು ಸಹ ದೂರ ಮಾಡ್ಕೋಬೋದು. ಹಾಗಾಗಿ ನಾವಿಲ್ಲಿ ಬಿಳಿ ಸಾಸಿವೆನ ತೆಗೆದುಕೊಳ್ಳೋಣ. ಬಿಳಿ ಸಾಸಿವೆನ ನಾವು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ಬಿಳಿ ಸಾಸಿವೆ ಇಲ್ಲ ಅಂತ ಅಂದರೆ ನೀವು ಕಪ್ಪು ಸಾಸಿವೆನೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ನೋಡಿ, ಈ ಬಿಳಿ ಸಾಸಿವೆ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡುವಂತಹ ಸಮಯದಲ್ಲಿ ಸಾಂಬ್ರಾಣಿ ಎಲ್ಲವನ್ನು ಮನೆಗೆ ತೋರಿಸ್ತೀವಲ್ವ, ಅಂತಹ ಸಮಯದಲ್ಲಿ ಈ ಬಿಳಿ ಸಾಸಿವೆನ ಸಾಂಬ್ರಾಣಿಗೆ ಹಾಕಿ ನಂತರ ಆ ಒಂದು ಸಾಂಬ್ರಾಣಿಯ ಹೊಗೆನ ನಿಮ್ಮ ಅಂದರೆ ಮನೆಯಲ್ಲಿರುವಂತಹ, ನಿಮ್ಮ ಮನೆಯಾಗಿರ್ಬೋದು ಇಲ್ಲ ನಮ್ಮ ಮನೆಯಾಗಿರ್ಬೋದು, ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇದರಿಂದ ಹಾಕಿದಂತಹ ಇದರಿಂದ ಬಂದಂತಹ ಹೊಗೆಯನ್ನು ನೀವು ಮನೆಯಲ್ಲಿರುವಂಥ ಮೂಲೆಗಳಿಗೂ ಸಹ ತೋರಿಸ್ಕೊಂಡು ಬರೋದರಿಂದ ಖಂಡಿತ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಬಿಳಿ ಸಾಸಿವೆನ ತೆಗೆದುಕೊಂಡಿದ್ದೀನಿ. ಮತ್ತು ನೀವು ಕಪ್ಪು ಸಾಸಿವೆನೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ನೋಡಿ, ನಂತರ ನೀವು ಏನು ಮಾಡಬೇಕು ಅಂದರೆ, ನೋಡಿ ಈ ರೀತಿ ಇರುವಂತಹ ನೀವು ಒಂದು ಪ್ಲೇಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನಾನು ನಿಮಗಿಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ ತೋರಿಸ್ತಾ ಇದ್ದೀನಿ, ಆದರೆ ನೀವು ಇಲ್ಲಿ ಒಂದು ಸ್ಟೀಲ್ ಪ್ಲೇಟ್ನ ತೆಗೆದುಕೊಳ್ಳಿ. ಒಂದು ಸ್ಟೀಲ್ ಪ್ಲೇಟ್ನ ತೆಗೆದುಕೊಂಡು ನೋಡಿ, ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಲ್ವಾ, ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ. ಈ ಕಲ್ಲುಪ್ಪಿನಲ್ಲಿ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನ ನೀವು ಇಲ್ಲಿಗೆ ಈ ರೀತಿ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ನಾನು ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ, ನೀವು ಹಂಗಂತೇಳಿ ಸ್ಪೂನಲ್ಲಿ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೆ ಒಂದು ಮುಷ್ಟಿಯಷ್ಟು ಅಷ್ಟು ಅಂದರೆ ಈ ಕಲ್ಲುಪ್ಪನ್ನ ತೆಗೆದುಕೊಂಡು ನೀವು ಈ ಪ್ಲೇಟ್ಗೆ ಅಂದರೆ ಸ್ಟೀಲ್ ಪ್ಲೇಟ್ಗೆ ಹಾಕ್ಕೊಡಿ. ನಂತರ ನೀವೇನು ಮಾಡಬೇಕು ಅಂತಂದರೆ ಹಾಕ್ಕೊಡಿ. ನಂತರ ನೀವು ಕುಂಕುಮನ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ನಿಮಗೆ ಕುಂಕುಮನೂ ಸಹ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ, ಈ ಕುಂಕುಮವನ್ನು ನೀವು ನೋಡಿ ಇಲ್ಲಿ ಅರ್ಧ ಸ್ಪೂನಷ್ಟು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಹಿಡಿಯಷ್ಟು ಕಲ್ಲುಪ್ಪು, ನಂತರ ಒಂದು ಅರ್ಧ ನೋಡಿ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕುಂಕುಮವನ್ನು ನೀವು ಈ ಕಲ್ಲುಪ್ಪಿನ ಜೊತೆ ಹಾಕೋಬೇಕಾಗುತ್ತೆ. ನಾನು ಒಂದು ಚಿಟಿಕೆ ಆದಷ್ಟು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಹಾಕ್ಕೊಂಡು ನೀವು ಇದೆರಡನ್ನು ಸಹ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೆರಡನ್ನೂ ಸಹ ನೀವು ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನ ಓಪನ್ ಮಾಡಿ ನೀವು ಇಟ್ಬಿಡ್ಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ರಲ್ವಾ, ಈ ರೀತಿ ಉಪ್ಪು ಮತ್ತು ಕುಂಕುಮ ಎರಡನ್ನೂ ಮಿಕ್ಸ್ ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದರೆ ಇದನ್ನ ಸ್ವಲ್ಪ ಸೈಡಿಗೆ ನೀವು ಹಾಕ್ಕೊಳ್ಳಿ. ಸೈಡಿಗೆ ಹಾಕ್ಕೊಂಡು ನೀವು ಇಲ್ಲಿ ನೋಡಿ ನಾನಿಲ್ಲಿ ನಿಮಗೆ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ, ಬಿಳಿ ಸಾಸಿವೆನ ನೀವೇನು ಮಾಡಬೇಕು ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಸಾಸಿವೆನ ನೀವು ಈ ಕುಂಕುಮ ಕಲ್ಲುಪ್ಪು ಎರಡು ಮಿಕ್ಸ್ ಮಾಡಿದಂತಹ ಈ ಮಿಶ್ರಣದ ಜೊತೆಗೆ ಸೈಡಿನಲ್ಲಿ ನೀವು ಇಲ್ಲಿ ನೋಡಿ ಈ ರೀತಿ ಬಿಳಿ ಸಾಸಿವೆನ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಬಿಳಿ ಸಾಸಿವೆನ ಹಾಕ್ಕೊಳ್ಳಿ. ಇದು ಏನಕ್ಕೆ ಹಾಕ್ಕೋಬೇಕು ಅಂತಂದರೆ ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸುತ್ತೆ. ಈ ಬಿಳಿ ಸಾಸಿವೆ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿನ ಹೋಗಲಾಡಿಸುತ್ತದೆ. ಕಣ್ಣಿನ ದೃಷ್ಟಿಯಾಗಿರ್ಬೋದು, ನರದೃಷ್ಟಿಯಾಗಿರ್ಬೋದು, ದೋಷ ನಿವಾರಣೆ ಮಾಡುತ್ತೆ. ಗ್ರಹ ದೋಷನೂ ಸಹ ಇದನ್ನ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ಒಂದು ಬಿಳಿ ಬಣ್ಣದ ಒಂದು ಸಾಸಿವೆನ ತೆಗೆದುಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ನಾವಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೋಡಿ, ಇಷ್ಟೇ ನಮಗೆ ಬೇಕಾಗಿರುವಂಥ ವಸ್ತು. ನೋಡಿ, ಇಷ್ಟನ್ನು ನೀವು ಅಂದರೆ ಈ ಪ್ಲೇಟ್ಗೆ ಹಾಕಿರುವಂತಹ ಇಷ್ಟನ್ನು ನೀವು ತೆಗೆದುಕೊಂಡೋಗಿ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಅಂದರೆ ರಾತ್ರಿ ಕೈಕಾಲು ಮುಖ ತೊಳ್ಕೊಂಡು ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚಬೇಕಾಗುತ್ತೆ. ದೀಪ ಹಚ್ಚಿ ದೀಪಗಳನ್ನು ತೋರಿಸಿ ನಂತರ ನೀವು ಒಂದು 7 ಗಂಟೆಯಿಂದ 10 ಗಂಟೆ ಒಳಗಡೆ ಈ ಒಂದು ತಂತ್ರಸಾರನ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, ನೀವು ಪೂಜೆ ಪುರಸ್ಕಾರವನ್ನು ಎಲ್ಲವನ್ನು ಮಾಡಿ ಮುಗಿಸಿದ ನಂತರ ಇದು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಸಹ ಇದನ್ನ ನೋಡ್ಬೋದು. ಆದರೆ ಹೊರಗಡೆಯಿಂದ ಬಂದಂತಹ ಸದಸ್ಯರು ಯಾರೂ ಸಹ ಇದನ್ನ ನೋಡೋಕ್ಕೆ ಹೋಗಬಾರ್ದು. ಹಾಗಾಗಿ ಆದಷ್ಟು ಗುಪ್ತವಾಗಿ ಇದನ್ನು ಮಾಡಿಕೊಡಿ. ಇಷ್ಟನ್ನು ಮಿಕ್ಸ್ ಮಾಡಿದಂತಹ ಈ ಒಂದು ಪ್ಲೇಟ್ನ ತೆಗೆದುಕೊಂಡೋಗಿ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಮೂಲೆಯಲ್ಲಿ, ರೂಮಿನ ಮೂಲೆ ಆಗಿರ್ಬೋದು, ಅಡುಗೆ ಮನೆ ಮೂಲೆ ಆಗಿರ್ಬೋದು, ಇಲ್ಲ ಮೇನಾಗಿ ಬಂದ ತಕ್ಷಣ ಫಸ್ಟು ನೆಗೆಟಿವ್ ಅಂಶ ಮನೆಯಲ್ಲಿ ಒಳಗಡೆ ಬಂದ ತಕ್ಷಣ ಬರೋದು ಯಾವುದು ಹೇಳಿ? ಹಾಲಲ್ವಾ. ಹಾಲಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಇದನ್ನ ಇಟ್ಬಿಡಿ. ನೀವು ಹಾಲಲ್ಲಿ ಇಟ್ಟರೆ ಅತಿ ಶೀಘ್ರದಲ್ಲೇ ಒಂದು ಫಲ ಕಾಣ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಪ್ಲೇಟ್ನ ನೀವು ಹಾಲಲ್ಲಿರುವಂತಹ ಯಾವುದಾದರೂ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದೇ ಇರುವಂಥ ರೀತಿಯಲ್ಲಿ ನೀವು ಇಟ್ಬಿಡಿ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ, ಕೆಟ್ಟ ಪರಿಣಾಮವನ್ನು ಸಹ ಅಂದರೆ ನೆಗೆಟಿವ್ ಅಂಶ ದೂರವಾಗುತ್ತೆ, ಕೆಟ್ಟ ಕಣ್ಣಿನ ಪರಿಣಾಮ ದೂರ ಆಗುತ್ತೆ. ಮತ್ತು ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಯನ್ನು ಸಹ ಈ ಮಿಶ್ರಣ ಮಾಡಿರ್ತೀವಲ್ಲ, ಈ ಉಪ್ಪು ಎಳ್ಕೊಳ್ಳುತ್ತೆ. ಅಂದರೆ ಉಪ್ಪು ಆಕರ್ಷಣೆ ಮಾಡಿಕೊಳ್ಳುತ್ತೆ. ಎಲ್ಲ ಕಷ್ಟಗಳು ಸಮಸ್ಯೆಗಳನ್ನು ಸಹ ಇದು ದೂರ ಮಾಡುತ್ತೆ. ಹಾಗಂತ ನಮಗೆ ತಂತ್ರಸಾರದಲ್ಲಿ ನಮಗೆ ಮತ್ತು
ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನು ವ್ಯಾಪಾರದ ಸ್ಥಳದಲ್ಲಿ ನೀವು ಮಾಡ್ಕೋತೀವಿ ಅಂತ ಅನ್ನೋದಾದರೆ, ಅಂದರೆ ವ್ಯಾಪಾರ ಸ್ಥಳದಲ್ಲಿ ಕಣ್ಣು ದೃಷ್ಟಿ ಆಗೋದು, ಅಕ್ಕಪಕ್ಕದವರ ಹೊಟ್ಟೆ ಕಿಚ್ಚು ಆಗೋದು, ನಿಮ್ಮ ಮೇಲೆ ಏನಾದರೂ ಶಾಪಧೂಪಗಳನ್ನ ಹಾಕಿರ್ತಾರೆ ನೋಡಿ ಕೆಲವರು, ಅದೆಲ್ಲ ನಿಮಗೆ ತಟ್ಟಿರುತ್ತೆ ಅಲ್ವಾ. ಇದೆಲ್ಲವೂ ಸಹ ನಿಮ್ಮ ನಿತ್ಯ ಜೀವನದಲ್ಲಿ ಆಗೋದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಹಾಂ ಫ್ರೆಂಡ್ಸ್, ನೋಡಿ ಇದೆಲ್ಲವೂ ಸಹ ನಿತ್ಯ ಜೀವನದಲ್ಲಿ ಸರ್ವೇ ಸಾಮಾನ್ಯ ಅಂತಲೇ ನಾವು ಹೇಳ್ಬೋದಲ್ವಾ. ಹಾಗಾಗಿ ನಂಬಿಕೆಯಿಂದ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿಕೊಡಿ. ಇದನ್ನು ನೀವು ಮಾಡೋದ್ರಿಂದ ದಿನದಿಂದ ದಿನಕ್ಕೆ ನಿಮಗೇ ಗೊತ್ತಾಗ್ತಾ ಹೋಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಸಾಲ ತೀರುತ್ತೆ, ಸಾಕಷ್ಟು ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ. ವ್ಯಾಪಾರ ಜಾಗದಲ್ಲಿ ಮಾಡಿದರೆ ವ್ಯಾಪಾರದಲ್ಲಿ ನಷ್ಟ ಕಡಿಮೆ ಆಗುತ್ತೆ, ಲಾಭದ ಹೆಚ್ಚಾಂಶನೇ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಸಂಸಾರದಲ್ಲಿರುವಂತಹ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ, ನೆಮ್ಮದಿ ಜೀವನ ನಿಮ್ಮದಾಗುತ್ತೆ ಅಂತ ತಂತ್ರಸಾರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾರು ಮಾಡದೆ ಇದನ್ನ ನೀವು ಮಾಡದೆ ಅಂತೂ ಇರೋಕ್ಕೆ ಹೋಗಬೇಡಿ. ಇದನ್ನ ನೀವು ಮನೇಲಾದ್ರೂ ಮಾಡ್ಕೋಬೋದು, ಇಲ್ಲ ಅಂಗಡಿ ಜಾಗದಲ್ಲಾದರೂ ನೀವು ಮಾಡ್ಕೋಬೋದು. ಪ್ರತಿಯೊಬ್ಬರೂ ಸಹ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಚಿಕ್ಕ ಮಕ್ಕಳಿಗೆ ನಾವು ಮಾಡೋಕ್ಕಾಗಲ್ಲ, ನಮ್ಮಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅವ್ರ ಕಲೆ ಮಾಡಿಸ್ತೀವಿ ಅಂತಂದರೆ ನೀವು ಅವ್ರ ಕೈಲೂ ಸಹ ಮಾಡಿಸ್ಬೋದು. ಇಲ್ಲ ನೀವು ದೊಡ್ಡವರಾಗಿದ್ದರೆ ನೀವು ದೊಡ್ಡವರೇ ಮಾಡ್ತೀವಿ ಅಂದರೆ ನೀವಾದರೂ ಮಾಡ್ಕೋಬೋದು. ಆರ್ಥಿಕ ಸಮಸ್ಯೆ ಅಂತನ್ನೋದು ನಿಮಗೆ ಬರಲ್ಲ ಅಂತಲೇ ನಮ್ಗೆ ಹೇಳ್ಬೋದು. ಇನ್ನು ಸಾರಿ ಫ್ರೆಂಡ್ಸ್, ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ಇದನ್ನ ಮಾಡಿದ ನಂತರ ನಿಮಗೆ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ನಿಮಗೆ ಬರದೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಈ ಒಂದು ಚಿಕ್ಕ ಒಂದು ತಂತ್ರಸಾರ ಅಂತಲೇ ಹೇಳ್ಬೋದು. ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರ ಇದರಿಂದ ನಿಮಗೆ ಸರ್ವ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ, ಕೆಟ್ಟ ಕಣ್ಣಿನ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ, ರಾಹು ದೋಷ ನಿವಾರಣೆ ಆಗುತ್ತೆ, ಶನಿ ದೋಷ ನಿವಾರಣೆ ಆಗುತ್ತೆ, ಸರ್ವ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದನ್ನ ಒಂದು ಸಲ ನೀವು ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗಲಿಲ್ಲ ಅಂತಂದರೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಏಕೆಂದರೆ ಇದರಲ್ಲಿ ಬಳಸಿರುವಂತಹ ಎಲ್ಲ ಪದಾರ್ಥಗಳು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು. ನೋಡಿ, ಕುಂಕುಮ ದೇವತೆಗಳಿಗೆ ಪ್ರೀತಿಕರವಾದದ್ದು. ಇದು ಇನ್ನು ಕಲ್ಲುಪ್ಪು ಮನೆಯಲ್ಲಿರುವಂತಹ ದೃಷ್ಟಿದೋಷ, ಕಣ್ಣಿನ ದೃಷ್ಟಿದೋಷ, ನೆಗೆಟಿವ್ ಅಂಶನ ಇದು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಿಳಿ ಸಾಸಿವೆ ಕೆಟ್ಟ ಒಂದು ಯಾವುದಾರು ರೀತಿಯಲ್ಲಿ ಕೆಟ್ಟ ದೋಷಗಳಾಗಿರ್ಬೋದು, ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು, ಇಲ್ಲ ಮಾಟ ಮಂತ್ರದ ಸಮಸ್ಯೆ ಇದ್ರೂ ಸಹ ಇದು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ಲಾದಂಥ ಒಂದು ಶಕ್ತಿ ಈ ಒಂದು ಬಿಳಿ ಸಾಸಿವೆಗೆ ಇದೆ ಅಂತಲೇ ಹೇಳ್ಬೋದು. ಈ ಬಿಳಿ ಸಾಸಿವೆಯಿಂದ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳು ಸಹ ಇವೆ. ಈ ಬಿಳಿ ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರಸಾರವು 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಇದು ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಮತ್ತು ತಂತ್ರಸಾರದಲ್ಲಿ ನಮಗೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ, ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ, ಆದರೆ ಇದಕ್ಕೆ ಮಾಡೋಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಹೇಳಿ? ನಂಬಿಕೆ, ಒಂದು ಶ್ರದ್ಧೆ. ಇವೆರಡನ್ನ ಇಟ್ಕೊಂಡು ಮಾಡಿ ನೋಡಿ, ಖಂಡಿತ ನಿಮಗೆ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದಿಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ಪ್ರತಿಯೊಬ್ಬರಿಗೂ ಸಹ ಹಣಕಾಸಿನ ಸಮಸ್ಯೆ ಅಂತ ಅನ್ನೋದು ಕಾಡ್ತಾನೇ ಇರುತ್ತೆ ಅಲ್ವಾ. ಈ ಹಣಕಾಸಿನ ಸಮಸ್ಯೆನ ನಾವು ದೂರ ಮಾಡ್ಕೋಬೇಕು ಅಂತಂದರೆ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಸಣ್ಣ ಪುಟ್ಟ ಕೆಲವೊಂದು ತಂತ್ರಸಾರಗಳನ್ನ ನಾವು ಮನೇಲಿ ಮಾಡ್ಕೊಂಡೋದ್ರೆ ಮಾತ್ರ ನಮ್ಮ ಜೀವನ ಒಂದು ಸುಖಕರವಾದಂಥ ಜೀವನ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಚೆನ್ನಾಗಿರೋಣ, ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ, ನಿಮಗೂ ಸಹ ಒಳ್ಳೆಯದಾಗಲಿ, ನಮಗೂ ಸಹ ಒಳ್ಳೆಯದಾಗಲಿ, ಮತ್ತೊಬ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ಮೇನಾಗಿ ನಿಮ್ಮೆಲ್ಲರಿಗೂ ವರ್ಕ್ ಆಗಬೇಕು. ಇದು ನಾನು ಹಾಕುವಂತಹ ಒಂದು ಸಾರಗಳು ಅಂದರೆ ತಂತ್ರದ ಪರಿಹಾರಗಳು ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಬೇಕು, ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ಹೋಗಲಾಡಿಸ್ಬೇಕು,
ನಾನು ಹೇಳ್ಕೊಡುವಂತಹ ಒಂದು ರೀತಿಯಲ್ಲೇ ಮಾಡಿ ನೋಡಿ, ಖಂಡಿತ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದನ್ನ ಬರೀ ನಿಮ್ಮಲ್ಲೇ ಇಟ್ಕೊಳ್ಬೇಡಿ, ನಿಮ್ಮ ಫ್ರೆಂಡ್ಸ್ಗಳು, ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ನಿಮಗೂ ಒಳ್ಳೆಯದಾಗುತ್ತೆ, ಅವ್ರಿಗೂ ಒಳ್ಳೆಯದಾಗುತ್ತೆ. ಅವ್ರಿಗೆ ಒಳ್ಳೆಯದಾದರೆ ಅವರು ಸಹ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ ಅಲ್ವಾ. ಹಾಗಾಗಿ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇಷ್ಟ ಆಗಿರುತ್ತೆ, ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಂತ ಅಂದಾಗ ಆ ವಿಡಿಯೋ ಇಷ್ಟ ಆಗದೇ ಇರುತ್ತಾ? ಖಂಡಿತ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.